ಸರ್ ಈ ವರ್ಷ ನಾವು ಆಪರೇಷನ್ ಸಿಂಧೂರ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸರ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡಾಭಿಮಾನಿಗಳ ಸಂಘದ ವತಿಯಿಂದ ವೆಂಕಟೇಶ್ಪುರದಲ್ಲಿ ಎಲ್ಲ ಸೇರಿ ಮಾಡ್ತಾ ಇದ್ವಿ. ಎಲ್ಲರಿಗೂ ಗೌರಿ ಗಣೇಶ ಶುಭಾಶಯಗಳು ಸರ್. ಇದು ನಮ್ಮ 52ನೇ ವರ್ಷದ ವಾರ್ಷಿಕೋತ್ಸವ ಸರ್. ನಮ್ಮದು ಪ್ರತಿ ವರ್ಷ ಈ ಗಣೇಶೋತ್ಸವ ಇರುತ್ತೆ, ವರ್ಷಕ್ಕೆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಸರ್. ಈ ವರ್ಷ ನಾವು ಆಪರೇಷನ್ ಸಿಂಧೂರ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಇದರಲ್ಲಿ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ವಿರುದ್ಧ ಹೋರಾಡಿ ಗೆದ್ದಿರೋ ಒಂದು ಸಂತಸಕ್ಕೆ ನಾವು ಇದನ್ನು ಈ ವರ್ಷ ಅದನ್ನೇ ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಇದು ನಮ್ಮ ದೇಶದ ಹೆಮ್ಮೆ. ಹಾಗೂ ಈ ಆಪರೇಷನ್ ಸಿಂಧೂರದಲ್ಲಿ ಯಾರ್ಯಾರು ನಮ್ಮ ವೀರ ಯೋಧರು ಯಾರ್ಯಾರು ಹೋರಾಡಿದ್ರು ಸೊ ಅವ್ರಿಗೆಲ್ಲ ಒಂದು ಧನ್ಯವಾದ ಮಾಡ್ತೀವಿ ಅಂತ ಗೌರವ ಸೂಚಿಸೋದು ನಾವು ಇದನ್ನು ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಸರ್ ಇದು ಸರ್? ಇವಾಗ ಇದು ಹೆಗಡೆ ನಗರದಿಂದ ಸ್ಟಾರ್ಟ್ ಆಗಿ ಇದೇ ಮಾರ್ಗವಾಗಿ ಟ್ಯಾಂಡಿಯರ್ ರಸ್ತೆ ಮಾರ್ಗವಾಗಿ ಹಲಸೂರು ಕೆರೆ ಅಲ್ಲಿ ಹೋಗಿ ವಿಸರ್ಜನೆ ಮಾಡ್ತೀವಿ ಸರ್. 5 ದಿವಸ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸರ್? ಸರ್ 5 ದಿವಸ ಅನ್ನದಾನ ಇರುತ್ತೆ, ದೇವ್ರ ಭಜನೆ ಇರುತ್ತೆ. ನಾವು ಸರ್ ಯಾವುದೇ ಸಿನಿಮಾ ಹಾಡು ಹಾಕೋದಿಲ್ಲ, ನಾವು ಬರೀ ದೇವರ ಹಾಡುಗಳನ್ನೇ ಹಾಕ್ತೀವಿ ಸರ್. ಎಲ್ರಿಗೂ ಶುಭಾಶಯ ಸರ್. ಎಲ್ಲರಿಗೂ ಗೌರಿ ಗಣೇಶನ ಶುಭಾಶಯಗಳು. 52 ವರ್ಷ ಆಯಿತು ಸರ್ ಈ ವರ್ಷ. ಹೌದೌದು. ನಮಗೆ ಈಗ ಹೇಗೆ ಬಂತು ಅಂದರೆ ಅದೊಂದು ಸ್ಫೂರ್ತಿ ಆಯಿತು. ಮೊನ್ನೆ ಪಾಕಿಸ್ತಾನ ಇದು ಪುಲ್ವಾಮಲ್ಲಿ ಆಗಿರೋದ್ರಿಂದ ಅದರಿಂದ ನಮ್ಮ ಹುಡುಗರು ನಮ್ಮ ಟ್ರೂಪಲ್ಲೆಲ್ಲ ಈ ಥರ ಒಂದು ಕಾನ್ಸರ್ಟ್ ಮಾಡಿದ್ರೆ ಜನರಿಗೆ ಒಂದು ಸಂದೇಶ, ಒಳ್ಳೆ ಸಂದೇಶ ಹೋಗಲಿ ಅಂತ ಮಾಡಿರೋದು. ಗಣೇಶ ನಾವು ಪ್ರತಿ ವರ್ಷ ಇದೇ ಗಣೇಶ ಹಬ್ಬ ಮೊದಲನೇ ದಿನದಿಂದ ಐದು ದಿನಗಳು ಸಹ ಅನ್ನದಾನ ಇರುತ್ತೆ. ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ. ಮತ್ತು ಸಾಮೂಹಿಕ ಮೆರವಣಿಗೆಗೆ ನಾವು ಹೆಚ್ಚು ಆಸಕ್ತಿ ತೋರಿಸ್ತೀವಿ. ಸಾಮೂಹಿಕ ಮೆರವಣಿಗೆ ಭಾಳ ಗ್ರ್ಯಾಂಡಾಗಿರುತ್ತೆ. ಸುಮಾರು 100-150 ಸೇರುತ್ತೆ ಸರ್. ಎಲ್ಲ ನಾಗವಾರದಿಂದ ಎಲ್ಲ ಸುತ್ತಮುತ್ತ ಪಕ್ಕ ಇದರಲ್ಲೇ ಎಲ್ಲ ಬಂದು ಇಲ್ಲೇ ಬಂದು ಸೇರುತ್ತೆ. ಇದೇ ರೋಡಲ್ಲೇ ಮೆರವಣಿಗೆ ಹೋಗುತ್ತೆ ಸಾಮೂಹಿಕ ವಿಸರ್ಜನೆ. ಹಲಸೂರಕ್ಕೆ ಹೌದು. ಸಾರ್ವಜನಿಕರೆಲ್ಲರಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡಾಭಿಮಾನಿಗಳ ಸಂಘದ ವತಿಯಿಂದ ವೆಂಕಟೇಶ್ಪುರದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಹಿರಿಯರು ಮಾಡ್ತಾಯಿದ್ರು, ಆಮೇಲೆ ನಾವು ಮಾಡ್ತಾಯಿದ್ವಿ. ಈಗ ನಮ್ಮ ತಮ್ಮಂದರು, ನಮ್ಮ ಇವರು ಅಣ್ಣ ತಮ್ಮಂದರು ಎಲ್ಲ ಸೇರಿ ಮಾಡ್ತಾಯಿದ್ವಿ. ಭಾಳ ವಿಜೃಂಭಣೆಯಿಂದ ಎಲ್ಲ ಒಟ್ಟುಗೂಡಿ ಯಾವುದೇ ಭಿನ್ನಮತ, ಯಾವುದೋ ಜಾತಿ ಧರ್ಮಗಳು ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ವಿ. ಆದ್ದರಿಂದ ಎಲ್ಲರಿಗೂ ಶುಭಾಶಯಗಳು ಅಂತ ತಿಳಿಸ್ಕೊಂಡು ಈ ಸಾಮೂಹಿಕ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರನ್ನೂ ಕೇಳ್ಕೊಳ್ತೀವಿ.